ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಒಂದು ಸಾಂಪ್ರದಾಯಿಕ ಅಡುಗೆ ಗುಳ್ಪಾವಟೆ ಮಾಡೋದು ಹೇಗೆ ಅಂತ ನೋಡಿಸ್ತೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಫಸ್ಟು ಗೋಧಿ 1 ಕಪ್ ಅಷ್ಟು ತಗೊಂಡಿದ್ದೀನಿ. 1 ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಬೆಲ್ಲ. ಇದು ಎಳ್ಳು ಗಸಗಸೆ ಎರಡೂ ಇದೆ ನೋಡಿ, ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಹಸಿ ಕೊಬ್ಬರಿ 1 ಕಪ್ಪು ಗೋಧಿ ಇದ್ದರೆ ಅರ್ಧ ಕಪ್ಪಷ್ಟು ಹಸಿ ಕೊಬ್ಬರಿ ತುರಿದಿರೋದು. ಇದು ಗೋಡಂಬಿ, ಬಾದಾಮಿ, ಆಮೇಲೆ ಒಣಕೊಬ್ಬರಿ ತುರಿ, ಏಲಕ್ಕಿ, ತುಪ್ಪ. ಫಸ್ಟು ಗೋಧಿನ ಹುರ್ಕೋಬೇಕು, ಡ್ರೈ ಆಗಿ ಹುರ್ಕೊಂಡು. ಇದು ಒಂಥರ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಗೋಧಿ ಆಮೇಲೆ ಹಸಿ ಕೊಬ್ಬರಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಹಾಕ್ಕೊಂಡು ನೆನೆಸಿ ಒಂದು 1 ಅವರ್ ಇಟ್ಬಿಡಬೇಕು. ಆಮೇಲೆ ಬೆಲ್ಲ ಪಾಕ ತಗೊಂಡು ಮಿಕ್ಸ್ ಮಾಡಬೇಕು. ಫಸ್ಟು ಗೋಧಿನ ಹುರ್ಕೊಳ್ಳೋಣ. ಕಡಾಯಿ ಬಿಸಿ ಆದಮೇಲೆ ಫಸ್ಟು ಎಳ್ಳು ಗಸಗಸೆ ಇದೆಯಲ್ಲ, ಇದನ್ನು ಸ್ವಲ್ಪ ಹುರ್ಕೊಂಬಿಡೋಣ, ಗಮ್ಮಂತ ವಾಸನೆ ಬರೋವರೆಗೂ. ಇದು ಸುಮ್ಮನೆ ಡೆಕೋರೇಷನ್, ಗಾರ್ನಿಷ್ಗಷ್ಟೇ. ಇವಾಗ ಗೋಧಿ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಉರಿ ಕಮ್ಮಿ ಇಟ್ಕೊಂಡು ಹುರ್ಕೋಬೇಕು. ಫುಲ್ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಂಪಗಾಗುತ್ತೆ, ಹರಳುತ್ತೆ ಗೋಧಿ ಕೂಡ. ಆವಾಗ ತೆಗೆದು ಇಟ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಹಸಿ ಕೊಬ್ಬರಿನೂ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡು ಈ ಥರ ಅರಳು ಥರ ಈ ಥರ ಹುರ್ಕೋಬೇಕು. ನಿಮಗೆ ಗೋಧಿ ಸಿಗಲಿಲ್ಲ ಅಂದರೆ ಬ್ರೋಕನ್ ವಿಟ್ ಸಿಗುತ್ತಲ್ಲ, ಇವಾಗ ಬ್ರೋಕನ್ ವಿಟರಲ್ಲೂ ಸೇಮ್ ಪ್ರೊಸೀಜರೇ. ಗೋಧಿ ನಿಚ್ಚು ಅಂತೀವಲ್ಲ ಅದನ್ನು ಅಷ್ಟೇ ಇದೇ ಥರ ಹುರ್ಕೊಂಡು ಹಸಿ ಕೊಬ್ಬರಿ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಈ ಥರ ಕೆಂಪು ಹುರಿದಾದ್ಮೇಲೆ ತಣ್ಣಗಾಗೋವರೆಗೂ ಬಿಟ್ಬಿಡೋಣ. ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಹುರಿದಿರೋ ಅಂಥ ಗೋಧಿನ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಇವಾಗ ಪೌಡ್ರ್ ಮಾಡ್ಕೊಳ್ಳೋಣ. ಪುಡಿ ಮಾಡಿರೋ ಅಂಥ ಗೋಧಿನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟು ಹಸಿ ಕೊಬ್ಬರಿ ತುರಿ ಫಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ, ಕೈಯಲ್ಲೇ ಕ್ಲೀನಾಗಿ. ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಈ ಥರ ಉಂಡೆಗೆ ಬರಬೇಕು. ಆ ಥರವರೆಗೂ ಕಲಸಿ 1 ಅವರ್ ಇಟ್ಬಿಡೋಣ. ನೋಡಿ, ಈ ಥರ ಹಾಲು ಹಾಕಿ ಕಲಿಸ್ಕೊಂಡ್ರೆ ಈ ಥರ ಉಂಡೆಗೆ ಬರಬೇಕು. ಇದನ್ನು ಒಂದು 1 ಅವರ್ ಮುಚ್ಚಿಟ್ಬಿಡೋಣ ಪ್ಲೇಟಲ್ಲಿ. ಎಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ. ಆಮೇಲೆ ಬೆಲ್ಲನ ಕರಗಿಸ್ಕೊಂಡು ಇದಕ್ಕೆ ಆ್ಯಡ್ ಮಾಡೋಣ. ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲನ ಕರಗಿಸಿಟ್ಕೊಂಡ್ಬಿಡೋಣ, ಪಾಕ ತಕ್ಕೊಂಡು. ಒನ್ ಅವರ್ ಚೆನ್ನಾಗಿ ಕಲಸಿಟ್ಟಿದ್ವಲ್ಲ, ನೆಂದಿದೆ. ಬೆಲ್ಲ ಕೂಡ ಕ್ಲೀನಾಗಿ ಕರಗಿಸ್ಕೊಂಡಿದ್ದೀನಿ. ಬೆಲ್ಲ ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಈ ಥರ ಒಂದೇಳೆ ಪಾಕ ಬರೋಂಗೆ ಮಾಡ್ಕೋಬೇಕು. ಈ ಥರ ಗಟ್ಟಿಯಾಗಿ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಎರಡೂ ಹಾಕಿ ಉರಿತಾ ಇರಬೇಕು. ಮಧ್ಯೆ ಮಧ್ಯೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು. ಕರಗಿರೋ ಅಂಥ ಬೆಲ್ಲನ ಈ ಥರ ಸೋಸ್ಕೊಂಡು ಹಾಕ್ಕೊಳ್ಳೋಣ. ಏನಾದರೂ ಮಣ್ಣು ಕಡ್ಡಿ ಆ ಥರ ಇದ್ದರೆ ಬಂದುಬಿಡುತ್ತೆ. ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿ ತುಪ್ಪ ಆ್ಯಡ್ ಮಾಡ್ಕೊತ ಹೋಗೋಣ. ಫಸ್ಟ್ ಒಂದು 2 ಸ್ಪೂನ್ ಅಷ್ಟೇ ಹಾಕೋಣ. ನೋಡಿ,
ಇವಾಗ ಇದನ್ನು ಕ್ಲೀನಾಗಿ ಕಲಸೋಣ. ಕಲಿಸ್ಬಿಟ್ಟು ತುಪ್ಪ ಆ್ಯಡ್ ಮಾಡೋಣ. ಕಲಿಸ್ತಾ ಹೇಗೆ ಅಂದರೆ ನಾವು ಕೈಯಲ್ಲಿ ಮುಟ್ಟಿದ್ರೆ ಅಂಟಬಾರ್ದು, ಆ ಥರ ಆಗಬೇಕು. ಒಂದ್ಸರಿ ಎಲ್ಲ ಬೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ತುಪ್ಪ ಆ್ಯಡ್ ಮಾಡೋಣ. ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪನೇ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಹೋಗೋಣ. ತುಪ್ಪ ಹಾಕ್ತಾ ಕಲಿಸ್ಬೇಕು. ಈ ಥರ ಕಲಿಸ್ತಾ ಇರೋಣ. ತುಪ್ಪ ಹಾಕಿ ಕಲಿಸ್ತಾ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ. ಈ ಥರ ಅಂದರೆ ತಳ ಬಿಟ್ಬಿಡುತ್ತೆ. ತಳ ಬಿಡೋಷ್ಟು ಇದರಲ್ಲಿರಬೇಕು. ಇವಾಗ ಕೈ ಕೂಡ ಅಂಟೋದಿಲ್ಲ ನೋಡಿ. ಈ ಥರ ಉಂಡೆ ಮಾಡಿಕೊಂಡ್ರೆ ಕೈ ಕೂಡ ಅಂಟೋದಿಲ್ಲ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಮಾಡ್ಕೊಳ್ಳೋಣ. ಸ್ಟವಿಂದ ತೆಗೆದ್ಮೇಲೆ ಡ್ರೈ ಫ್ರೂಟ್ಸು ತುಪ್ಪದಲ್ಲಿ ಹುರ್ಕೊಂಡಿರ್ತೀವಲ್ಲ ಅದು, ಏಲಕ್ಕಿ ಆ್ಯಡ್ ಮಾಡಿ ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಕಕ್ಕೆ ಬಿಡೋಣ. ಆಮೇಲೆ ಉಂಡೆ ಮಾಡೋಣ. ಈ ಥರ ತಣ್ಣಗಾಗಿದೆ ನೋಡಿ. ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಉಂಡೆ ಕಟ್ಟೋಂಗಿರಬೇಕು. ನಾನು ಉಂಡೆ ಥರ ಕಟ್ಟಲ್ಲ, ಈ ಥರ ಮಾಡಿ. ಆ್ಯಕ್ಚುಲಿ ಗುಲ್ಪಾವಟೆ ಶೇಪ್ ಅಂದರೆ ಇದೇ ಬರುತ್ತೆ ಸಾಂಪ್ರದಾಯಿಕವಾಗಿ. ಈ ಥರ ಎಲ್ಲ ಮಾಡಿಕೊಂಡು ಈ ಎಳ್ಳು ಗಸಗಸೆ ಹುರ್ಕೊಂಡಿದ್ವಲ್ಲ ಅದು, ಈ ಒಣಕೊಬ್ಬರಿ ತುರಿ ಎರಡನ್ನೂ ಈ ಥರ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಎರಡೂ ಕಡೆ ಡಿಪ್ ಮಾಡಿ ಉಂಡೆನ ಸ್ಟೋರ್ ಮಾಡಿ ಇಟ್ಕೋಬೋದು. 10 ಡೇಸ್ ಇದ್ದರೂ ಹೊರಗಡೆನೇ ಏನಾಗಲ್ಲ. ಯಾಕಂದರೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಹುರಿದಿರ್ತೀವಲ್ಲ, ಏನಾಗೋದಿಲ್ಲ. ಇವಾಗೆಲ್ಲ ಈ ಥರ ಉಂಡೆ ಮಾಡಿಕೊಂಡು ನೋಡಿ, ಈ ಥರ ಎಲ್ಲ ಗಾರ್ನಿಷ್ ಮಾಡಿಕೊಂಡು ಒಂದು ಡಬ್ಬಿಗೆ ಏರ್ಟೈಟ್ ಕಂಟೈನರ್ನಲ್ಲಿ ಇಟ್ಕೊಳ್ಳೋಣ. ಮಾಡೋವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಸಾಂಪ್ರದಾಯಿಕವಾದ ಗುಳ್ಪಾವಟೆ ರೆಡಿ ಇದೆ. ಡ್ರೈ ಫ್ರೂಟ್ಸ್ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ತುಂಬ ರುಚಿಕರವಾಗಿರುತ್ತೆ, ತುಂಬ ಹೆಲ್ತಿ ಕೂಡ. ನೀವು ಮನೇಲಿ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಮಸ್ಕಾರ.